ಯಾರೇ ಈ ಥರ ಪೊಲೀಸ್ ದೌರ್ಜನ್ಯ, ಕಾಂಗ್ರೆಸ್ ಅವ್ರ ದೌರ್ಜನ್ಯ ಆದರೆ ನಾನು ಅಲ್ಲಿ ಬಂದೇ ಬರ್ತೀನಿ, ನಿಮ್ಮ ಜೊತೆ ನಿಲ್ತೀನಿ. ಭ್ರಷ್ಟಾಚಾರ ಸ್ವತಃ CM ಅವ್ರ ಕುಟುಂಬ ಪಾಲ್ಗೊಂಡಿರೋದ್ರಿಂದ ನನಗನ್ಸುತ್ತೆ CM ಅವ್ರು ಒಂದಲ್ಲ ಒಂದು ಟೈಮಲ್ಲಿ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಆ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ. ಬೇನಾಮಿ ಅಂದ ತಕ್ಷಣ ಇಡಿ ಬರ್ತೈತೆ, ಇಲ್ಲಾಂದ್ರೆ ಇಡಿ ಯಾಕೆ ಬರ್ತೈತೆ? ಬರಬೇಡ ಅಂದರೆ ನಿಂತೋಗುತ್ತಾ? ಈ ದೇಶದಲ್ಲಿ ಹಿಂಸೆಯನ್ನು ಮಾಡ್ತಾ ಇರೋದು ಯಾರು ಸ್ವಾಮಿ? ಇಸ್ಲಾಮಿನ ಹೆಸರಿನಲ್ಲಿ ಹಿಂಸಾವಾದ ನಡೀತು, ಜಿಹಾದಿನ ಹೆಸರಿನಲ್ಲಿ ಹಿಂಸಾವಾದ ನಡೀತಾ ಇದೆ. ಒಂದಾಗಿ ಒಟ್ಟಾಗಿ ಆ ಪೊಲೀಸ್ ಸ್ಟೇಷನ್ಗೆ ನಡೀಲಿಕ್ಕಿದ್ದೇವೆ, ಒಟ್ಟಾಗಿ ಹೋಗ್ತೇವೆ. ಎಲ್ಲ ಮೈ ಮೇಲೆ ಇರುವ ಬಿಟ್ಟ ತರ ಒಂದು 10-20 ಜನ ಬಂದು ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಕಾರ್ಪೊರೇಷನ್ ಎದುರು ಮಾಡಿದ್ರು, ಇಲ್ಲಿ ಮಾಡಿದ್ರು. ಒಂದು ಮಹಾತಾಯಿ ಅಂತೂ ಬಾಯಿ ಬಂದಾಗೆ ಮಾತಾಡಿದ್ರು. ದುರುಪಯೋಗ ಮಾಡಿ ಕಾಂಗ್ರೆಸ್ ಅವರು ನಮ್ಮ BJP ಶಾಸಕರ ಮೇಲೆ, ಎಸ್ಪೆಷಲಿ ಮಂಗಳೂರಲ್ಲಿ ಒಬ್ಬೊಬ್ಬ MLA ಮೇಲೆ 3-4 ಕೇಸ್ಗಳನ್ನು ಹಾಕಿದ್ದಾರೆ. ಸಣ್ಣ ಕೇಸ್ಗಳು. ಈ ಥರ ದೌರ್ಜನ್ಯ ಮಾಡಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕುವಂಥ ಪಾರ್ಲಿಮೆಂಟಲ್ಲಿ ಸಂವಿಧಾನವನ್ನು ಇಟ್ಕೊಂಡು ಹೋಗ್ತಾರೆ ಕೈಯಲ್ಲಿ. ಇಲ್ಲಿ ಬಂದರೆ ನೋಡಿದ್ರೆ ಪೂರ್ತಿ ದೌರ್ಜನ್ಯ. ಮೊನ್ನೆನೂ ಕೂಡ ನಮ್ಮ ಪ್ರತಿಭಟನೆಯನ್ನು ಮನೆಗೆ ಬಂದು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ನಮ್ಮ ಭರತ್ ಅವ್ರನ್ನ ಇಲ್ಲಿ ಬಂಧನ ಮಾಡುವಂಥ ಪ್ರಯತ್ನ, ಅದ ಮೇಲೆ ಬೇಲ್ ತೊಗೊಂಡಿದ್ದಾರೆ. ಕರ್ನಾಟಕದಲ್ಲಿರೋ ಎಲ್ಲ BJP ಕಾರ್ಯಕರ್ತರಿಗೆ ಈ ಮೂಲಕ ನಾನು ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಯಾರೇ ಈ ಥರ ಪೊಲೀಸ್ ದೌರ್ಜನ್ಯ, ಕಾಂಗ್ರೆಸ್ ಅವ್ರ ದೌರ್ಜನ್ಯ ಆದರೆ ನಾನು ಅಲ್ಲಿ ಬಂದೇ ಬರ್ತೀನಿ, ನಿಮ್ಮ ಜೊತೆ ನಿಲ್ತೀನಿ. ಒಬ್ಬ BJP ಕಾರ್ಯಕರ್ತನಿಗೂ ಅನ್ಯಾಯಕ್ಕೆ ಬಿಡಲ್ಲ. ಈ ಸಿದ್ದರಾಮಯ್ಯ ಅಂತ 100 ಸಿದ್ದರಾಮಯ್ಯನವ್ರು ಬಂದು, ರಾಹುಲ್ ಗಾಂಧಿ ಅಂತ 1000 ರಾಹುಲ್ ಗಾಂಧಿ ಬಂದ್ರೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಇದ್ದಾರೆ, ಕರ್ನಾಟಕದಲ್ಲಿ BJP ಇದೆ. ನಾವು ಹೋರಾಟ ಮಾಡ್ತೀರಿ. ಯಾವುದೇ ಕಾರ್ಯಕರ್ತರಿಗೆ ಅನ್ಯಾಯಕ್ಕೆ ಬಿಡಲ್ಲ, ನಿಮ್ಮ ಜೊತೆ ಇದ್ದೀರಿ ಅನ್ನೋ ಒಂದು ಸಂದೇಶ ಕೊಡೋಕ್ಕೋಸ್ಕರ ನಾನು ಬಂದಿರೋದು. ಈ ಸಂದೇಶವನ್ನು ರಾಜ್ಯಕ್ಕೆ ಹೋಗಬೇಕು. ಈ ಸಂದೇಶದ ಮುಖಾಂತರ ಕಾಂಗ್ರೆಸ್ ಅವರಿಗೆ ಎಚ್ಚರಿಕೆ ಇದೆ. ನೀವು ಯಾವುದೋ ಒಂದು ಕೇಸ್ ಹಾಕಿದ್ರೆ ಸುಮ್ಮನೆ ಹಂಗೆ ಬಂದುಬಿಟ್ಟು ಹೋಗ್ತಾರೆ ಅಂತ ತಿಳ್ಕೊಂಬೇಡಿ. ಎಲ್ಲ ಸ್ಟೇಷನ್ಗಳಿಗೂ ಬರ್ತೀರಿ. ನಾವು ಬಂದು ನಮ್ಮ ಕಾರ್ಯಕರ್ತರಿಗೆ ಬೆಂಬಲಕ್ಕೆ ನಿಲ್ತೀರಿ. ಹಿಂದೂ ವಿಚಾರದ ಬಗ್ಗೆ ಯಾರೇ ಮಾತಾಡಲಿ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀರಿ. ಎಂಥ ತ್ಯಾಗಕ್ಕೂ ನಾವು ಸಿದ್ಧ ಇದ್ದೀರಿ. ಹಿಂದೂ ವಿಚಾರದಲ್ಲಿ ನಾವು ಎಂಥ ತ್ಯಾಗಕ್ಕೂ ಬೇಕಾದರೂ ನಾವು ಸಿದ್ಧ ಇದ್ದೀರಿ ಅನ್ನೋ ಮಾತನ್ನು ರಾಜ್ಯದ ಕಾಂಗ್ರೆಸ್ಗೆ ನಾವು ಕೊಡ್ತಾ ಇದ್ದೀರಿ. ಇವತ್ತು ಭರತ್ ಅವರ ಒಂದು ಹೋರಾಟಕ್ಕೆ ನಾವೆಲ್ಲ ಬೆಂಬಲವನ್ನು ಕೊಟ್ಟಿದ್ದೀರಿ. ಯಾವುದೇ MLAಗೆ ಈ ಥರ ಆದಾಗ ಅವ್ರ ಜೊತೆ ನಾನು ನಿಲ್ತೀನಿ ಅನ್ನೋ ಒಂದು ಭರವಸೆಯನ್ನು ಇವತ್ತು ಕೊಡ್ತಾ ಇದ್ದೀನಿ. ಭ್ರಷ್ಟಾಚಾರ ಸ್ವತಃ CM ಅವ್ರ ಕುಟುಂಬ ಪಾಲ್ಗೊಂಡಿರೋದ್ರಿಂದ ನನಗನ್ಸುತ್ತೆ CM ಅವ್ರು ಒಂದಲ್ಲ ಒಂದು ಟೈಮಲ್ಲಿ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಆ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ. ಇಡಿ ದಾಳಿ ಯಾವಾಗ ಬರ್ತೈತೆ? ಬೇನಾಮಿ ಬಂದಾಗ ಇಡಿ ದಾಳಿ ಬಂದೇ ಬರ್ತೈತೆ. ಅದು ಕಾನೂನನ್ರಿ. ಬೇನಾಮಿ ಅಂದ ತಕ್ಷಣ ಇಡಿ ಬರ್ತೈತೆ, ಇಲ್ಲಾಂದ್ರೆ ಇಡಿ ಯಾಕೆ ಬರ್ತೈತೆ? ಬರಬೇಡ ಅಂದರೆ ನಿಂತೋಗುತ್ತಾ? ಈಗ 3 ಕೋಟಿ ಮೇಲೆ ಅವ್ಯವಹಾರ ಆದರೆ ಅಲ್ಲಿ ಬಂದೇ ಬರ್ತೈತೆ ಇಡಿ. ಮತ್ತು CBI ಬಂದೇ ಬರ್ತೈತೆ. ಇಡಿ ಯಾವಾಗ? ಬೇನಾಮಿ ಅಂದರೆ ಹವಾಲ ದುಡ್ಡು. ಹವಾಲ ಎಲ್ಲೆಲ್ಲಿ ಬರುತ್ತೋ, ಈಗ ದುಡ್ಡು ಬ್ಯಾಂಕಿಂದ ಹವಾಲಾಗಿ ತಾನೇ ಹೋಗಿರೋದು. ವೈನ್ ಸ್ಟೋರು, ಚಿನ್ನದ ಅಂಗಡಿ ಎಲ್ಲ ಹವಾಲ ತಾನೇ ಬಂದಿರೋದು. ಅದಕ್ಕೆ ಬಂದಿದೆ. ಇವರು SIT ಮಾಡಿ ಮುಚ್ಚಾಕೋ ಪ್ರಯತ್ನ ಮಾಡಿದರು. ಇನ್ನು ಅದೆಲ್ಲ ನಡೆಯಲ್ಲ. ಇನ್ನು ಈ ವಾಲ್ಮೀಕಿ ಹಗರಣದಲ್ಲಿ ಏನು ಬಡವರು ದುಡ್ಡು ನಿಂತಿದ್ದಾರೆ, ಅವ್ರ ಶಾಪ ಈ ಸರ್ಕಾರಕ್ಕೆ ತಡ್ತೈತೆ. ಆ ST ಜನಾಂಗದ ಶಾಪದಿಂದ ಈ ಸರ್ಕಾರ ಪತನ ಆಗ್ತೈತೆ. ಇದು ಕೇವಲ ಭರತ್ ಶೆಟ್ಟರ್ ವಿರುದ್ಧದ ಕೇಸಲ್ಲ, ಇದು ಪ್ರತಿಯೊಬ್ಬ ಹಿಂದೂವಿನ ವಿರುದ್ಧ ಸಿದ್ದರಾಮಯ್ಯ ನೇತೃತ್ವದಂತ ಕಾಂಗ್ರೆಸ್ ಸರ್ಕಾರ ಹಾಕಿರುವಂತಹ ಕೇಸು. ಹಾಗಾಗಿ ಇವತ್ತು ಭರತ್ ಶೆಟ್ಟರ್ ಒಟ್ಟಿಗೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ಆ ಪೊಲೀಸ್ ಸ್ಟೇಷನ್ಗೆ ನಡೀಲಿಕ್ಕಿದ್ದೇವೆ, ಒಟ್ಟಾಗಿ ಹೋಗ್ತೇವೆ. ಹಿಂದುತ್ವದ ಪರವಾಗಿ ನಿಲ್ತೇವೆ. ಹಿಂದುತ್ವದ ಪರವಾಗಿ ಧ್ವನಿ ಎತ್ತುವಂತ ನಮ್ಮ ಶಾಸಕರ ಜೊತೆ ನಾವೆಲ್ಲ ಇದ್ದೇವೆ ಅನ್ನುವಂತ ಸಂದೇಶವನ್ನ ಈ ಕಾವೂರಿನ ಮುಖಾಂತರ ನಾವು ಕೊಡ್ಲಿಕ್ಕಿದ್ದೇವೆ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಪಷ್ಟವಾದ ಎಚ್ಚರಿಕೆಯನ್ನ ಮಂಗಳೂರು ನಗರ ಉತ್ತರದ ಹಿಂದುತ್ವದ ಕಾರ್ಯಕರ್ತರು, ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಕೊಡ್ಲಿಕ್ಕೆ ಇಲ್ಲೆಲ್ಲ ನಾವೊಂದು ಒಟ್ಟಾಗಿದ್ದೇವೆ. ಎಲ್ಲ ಮೈ ಮೇಲೆ ಇರುವ ಬಿಟ್ಟ ತರ ಒಂದು 10-20 ಜನ ಬಂದು ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಕಾರ್ಪೊರೇಷನ್ ಎದುರು ಮಾಡಿದ್ರು, ಇಲ್ಲಿ ಮಾಡಿದ್ರು. ಒಂದು ಮಹಾತಾಯಿ ಅಂತೂ ಬಾಯಿ ಬಂದಾಗೆ ಮಾತಾಡಿದ್ರು. ಅವರು ಸಹ ಹೇಳಿದ್ರು ಹೊಡಿಬೇಕು ಭರತ್ ಶೆಟ್ಟರಿಗೆ, ಚಪ್ಪಲೆಯಲ್ಲಿ ಹೊಡಿತೇನೆ ಮತ್ತೇನೋ ಹೇಳಿದ್ರು. ನಾನು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ ಬೇಕಾದ್ರೂ ಸಹ ಇದೇ ಕೇಸ್ ಹೋಗಿ ಹಾಕ್ಲಿಕ್ಕೆ ಆಗ್ತದೆ, ಆದ್ರೆ ಹಾಕುವುದಿಲ್ಲ. ಅಗತ್ಯ ಇಲ್ಲ. ನೀವು ವಿಷಯನೇ ಅಲ್ಲ. ಇದು ಹಿಂದುತ್ವದ ವಿಷಯ. ನೀವೆಲ್ಲ ಏನೋ ಅವನ ಹಿಂದೆ ಚಪ್ರಿಗಳ ಹಾಗೆ ಏನೋ ಮನೆಯಲ್ಲಿ ಯಾರೋ ಏನೋ ಅನಾಹುತ ಆದಂತ ರೀತಿಯಲ್ಲಿ ವರ್ತನೆ ಮಾಡುತ್ತಿರುವಂತ ಜೋಕರ್ಸ್ ನೀವೆಲ್ಲ. ಅಷ್ಟೇ. ನಾನು ಜಾಸ್ತಿ ಟೆನ್ಷನ್ ಮಾಡುದಿಲ್ಲ ನಿಮ್ಮ ಬಗ್ಗೆ ಕನಿಕರ ಇದೆ. ರಮಣ ತ್ರಯವರು ಮತ್ತೆಲ್ಲರೂ ಹೇಳಿದ್ರು, ತಾಕತ್ತಿದ್ರೆ ನಮ್ಮೊಬ್ಬ ಕಾರ್ಯಕರ್ತನ ಮೈ ಮುಟ್ಲಿ ಅಂತ. ನಾನು ಯಾಕೆ ಬಿಡ್ಬೇಕು ಅವನನ್ನ? ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ನಿಮ್ಮ ಕಾರ್ಯಕರ್ತನಾಗ್ಲಿ
ನಿಮ್ಮ ರಾಹುಲ್ ಗಾಂಧಿ ಆಗ್ಲಿ, ನಿಮ್ ಯಾರೇನೇ ಸಿದ್ದರಾಮಯ್ಯ ಆಗ್ಲಿ, ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ಯಾರೋ ಪಾಪದ ಕಾರ್ಯಕರ್ತರ ಮೈ ಮುಟ್ಲಿಕ್ಕೆ ನನಗೆ ತಲೆ ಸರಿ ಇದೆ. ನಾನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಮೈ ಮುಟ್ಟುವಂತ ಪ್ರಮೇಯ ಇಲ್ಲ, ಅಗತ್ಯ ಇಲ್ಲ. ಆದ್ರೆ ಹಿಂದುತ್ವದ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ನಿಮ್ಮ ಕಾರ್ಯಕರ್ತನಾಗ್ಲಿ, ನಿಮ್ಮ ನಾಯಕನಾಗ್ಲಿ, ಅವನಿಗೆ ಅದೇ ಟ್ರೀಟ್ಮೆಂಟ್ ಅನ್ನುವಂತ ಮಾತನ್ನ ಮಾಧ್ಯಮದವರ ಮೂಲಕ ನಾನು ಹೇಳಲಿಕ್ಕೆ ತಿಳಿಸ್ತಾ ಇದ್ದೇನೆ. ಸಾಕಷ್ಟು ಜನ ಈ ಕಾಂಗ್ರೆಸ್ನ ನಾಯಕರು ಮಾತಾಡಿದ್ದಾರೆ. ಅವರ ಧರಣಿ ಕೂಡ ನಾವು ನೋಡಿದ್ದೇವೆ. ಕಾರ್ಪೊರೇಷನ್ ಎದುರುಗಡೆ ಎಷ್ಟು ಜನ ಇದ್ರು ಅಂತ. ಒಂದ್ಸಲ ಕಣ್ಣು ಬಿಟ್ಟು ಈ ಕಾವೂರನ್ನು ನೋಡ್ಲಿ, ಕಾವೂರಿನ ಈ ಪರಿಸ್ಥಿತಿಯನ್ನ ನೋಡ್ಲಿ, ಅವರು ಬಿಜೆಪಿಯ ಶಕ್ತಿಯನ್ನ ನೋಡ್ಲಿ. ಅವರು ಬಿಜೆಪಿ ಇವತ್ತು ಇದೇ ಶಕ್ತಿ ಇರ್ತದೆ, ಮುಂದೆ ಕೂಡ ಇದೇ ಶಕ್ತಿಯ ಹೋರಾಟವನ್ನ ನಮ್ಮ ಶಾಸಕರ ಮೇಲೆ, ನಮ್ಮ ಜನಪ್ರತಿನಿಧಿಗಳ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಯಾವುದೇ ಕಾರ್ಯಕರ್ತ ಪರಿವಾರ ಸಂಘಟನೆಯ ಕಾರ್ಯಕರ್ತನ ಮೇಲೆ ನೀವು ಏನಾದ್ರೂ ತೊಂದರೆ ಮಾಡುವಂತ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಮೀರಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತದೆ. ನಿಮ್ಮ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದೇ ನಿಮ್ಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಟ್ಯಾಕ್ಸ್ ಕಲೆಕ್ಷನ್ಗೆ ಅಡ್ವರ್ಟೈಸ್ಮೆಂಟ್ ಮಾಡುವ ಸಿಎಂ ಮತ್ತು ಈ DCM ಅನ್ನ ಇಟ್ಟುಕೊಂಡಿದ್ದೀರಿ. ನಿಮ್ಗೆ ತಾಕತ್ತಿಲ್ಲ ಆಡಳಿತ ಮಾಡ್ಲಿಕ್ಕೆ, ಅದರ ಮೇಲೆ ಕೇಸನ್ನು ಹಾಕ್ತೀರಿ. ನಾವು ಯಾವುದೇ ಕಾರಣಕ್ಕೆ ನಿಮ್ಮನ್ನು ಬಿಡುದಿಲ್ಲ. ಈ ದೇಶದಲ್ಲಿ ಹಿಂಸೆಯನ್ನು ಮಾಡ್ತಾ ಇರೋದು ಯಾರು ಸ್ವಾಮಿ? ಇಸ್ಲಾಮಿನ ಹೆಸರಿನಲ್ಲಿ ಹಿಂಸಾವಾದ ನಡೀತು, ಜಿಹಾದಿನ ಹೆಸರಿನಲ್ಲಿ ಹಿಂಸಾವಾದ ನಡೀತಾ ಇದೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ಹಿಂದೂನ? ನಮ್ಮ ಜಿಲ್ಲೆನಲ್ಲಿ 7-8 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಆ ಆರೋಪಿಗಳು ಹಿಂದೂಗಳ? DG-ಹಳ್ಳಿ KG-ಹಳ್ಳಿನಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದ್ದು ಹಿಂದೂಗಳ? ಮಂಗಳೂರಿನಲ್ಲಿ CAA ಘಟನೆ ನಡೆದಾಗ ಪೊಲೀಸರಿಗೆ ಕಲ್ಲು ತೂರಾಟ ಮಾಡಿದ್ದು ಹಿಂದೂಗಳ? ಯಾರು ಹಿಂಸಾವಾದಿಗಳಿವತ್ತು? ಹಿಂದೂ ಹಿಂಸಾವಾದಿ ಆಗಿದ್ರೆ ಇವತ್ತು ಜಗತ್ತಿನಲ್ಲಿ ಇಂಥ ಪರಿಣಾಮವನ್ನು ನಾವು ನೋಡ್ತಾನೆ ಇರಲಿಲ್ಲ. ವಿನಾಕಾರಣ ಹಿಂದೂಗಳ ಮೇಲೆ ನಿರಂತರವಾದಂತ ಆಪಾದನೆಗಳನ್ನ, ಅಸಹನೆಗಳನ್ನ ಸಮಾಜ ನಿರಂತರವಾಗಿ ಸಹಿಸಿಕೊಳ್ತಾ ಬಂದಿದೆ. ಇವತ್ತು ಜಿಲ್ಲೆಯ ಕಾಂಗ್ರೆಸ್ ಭರತ್ ಶೆಟ್ಟರ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ರಾಹುಲ್ ಗಾಂಧಿ ಅವರಿಗೆ ನೋವಾದಾಗ ನೀವು ಪ್ರತಿಭಟನೆಯನ್ನು ಮಾಡ್ತೀರಿ ಅಂತಂದಾಗ ಸಾವಿರಾರು ಜನ ಹಿಂದೂಗಳು